ಲೋಕಸಭೆ ಕಲಾಪಕ್ಕೆ ಒಂದು ಕಾರಣ ಅದೇ ಅದೇ ಪುಸ್ತಕ ಅದ್ಯಾವುದೋ ನಿವೃತ್ತ ಸೇನಾ ಮುಖ್ಯಸ್ಥರದ್ದು ಎಲ್ಲ ನರಾವಣೆ ಅವ್ರದ್ದು ಆತ್ಮಚರಿತ್ರೆ ಪುಸ್ತಕ. ಈಗ ಅಷ್ಟು ದಿನದಿಂದ ಪ್ರಶ್ನೆ ಬರ್ತಾ ಇದ್ದಿದ್ದು ಇದು ಪ್ರಕಟಣೆ ಆಗಿಲ್ಲ, ಎಲ್ಲಿಂದ ಬರ್ತಾ ಇದೆ ಇದು. ಈಗ ಆ ಪುಸ್ತಕದ ಮೂಲ ಪ್ರಕಾಶಕರಾಗಿ ಹಕ್ಕನ್ನು ಪಡೆದಿರೋರು ಪೆಂಗ್ವಿನ್ ಪ್ರಕಾಶಕನ ಸಂಸ್ಥೆ, ಅದು ವೆರಿ ವೆಲ್ ನೋನ್ ಸಂಸ್ಥೆ, ಅದು ದೇಶದಲ್ಲಿ ಏನು ಉಡಾಫೆ ಅಡ್ಡಂಬಡ್ಡೆ ಸಂಸ್ಥೆ ಏನಲ್ಲ ಅದು. ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ಈ ಪುಸ್ತಕ ನಮಗೆ ಹಕ್ಕಿರೋದು ನಿಜ, ಬಟ್ ಇದನ್ನು ನಾವು ಬಿಡುಗಡೆನೇ ಮಾಡಿಲ್ಲ, ನಾವು ಪ್ರಕಾಶನ ಅಂದರೆ ಪ್ರಕಟಣೆಯೇ ಮಾಡಿಲ್ಲ ನಾವು ಇದನ್ನು. ಹಾಗಾಗಿ ಇದು ಸಾರ್ವಜನಿಕವಾಗಿ ಬಿಡುಗಡೆನೂ ಆಗಿಲ್ಲ, ನಾವು ವ್ಯಾಪಾರನೂ ಮಾಡಿಲ್ಲ ಈ ಪುಸ್ತಕನ. ಇದು ಹೇಗೆ ಹೊರಕ್ಕೆ ಬಂದಿದೆ ಅನ್ನೋದಕ್ಕೆ ತನಿಖೆ ಮಾಡಿಸಿ ಅರೆಸ್ಟ್ ಮಾಡಿಸಿ ಅಥವಾ ಸೀಸ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಷ್ಟು ದಿನ ಅವ್ರು ಯಾಕೆ ಸುಮ್ಮನಿದ್ರು? 10 ದಿನದಿಂದ ಕತೆ ಕಾಯ್ತಾ ಇದ್ರಾ, ಮಣ್ಣು ತಿಂತಾ ಇದ್ರಾ, ಅಥವಾ ನಿದ್ದೆ ಹೊಡಿತಿದ್ರಾ, ಅಥವಾ ಮಜಾ ತಗೋತಿದ್ರಾ ಅನ್ನೋದನ್ನು ಪೊಲೀಸ್ನವ್ರು ಅವ್ರನ್ನ ಕೇಳಬೇಕೀಗ. ಇಷ್ಟು ದಿನದ ಮೇಲೆ ಹೇಳ್ತಾರೆ ಏನು ಮಾಡ್ತಾ ಇದ್ರಿ ಅಂತ. FIR ಆದಮೇಲೆ ಉತ್ತರ ಕೊಡ್ತೀವಿ ಅನ್ನೋದ್ರೆ ನಿಮ್ದು ಯಾವ ಜವಾಬ್ದಾರಿ ಸಂಸ್ಥೆ ಇದು ಅಂತ FIR ಮೊದಲೇ ಹೇಳ್ಬೋದಿತ್ತಲ್ಲ. ಅರೆ ಇದು ಏನ್ರಿ ನಮ್ದು ಹಕ್ಕಿರೋ ಪುಸ್ತಕ, ಇದು ಹೆಂಗೆ ಹೊರಗೆ ಬರುತ್ತೆ ಇದು ಹೇಳಬೇಕಿತ್ತು. ಯಾವ ರೂಪದಲ್ಲೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಗತ್ಯವಿದ್ದರೆ ಕಾನೂನು ಕ್ರಮ ಕೈಗೊಳ್ಳಬಹುದಾಗಿ ಎಚ್ಚರಿಸಿದರು. ಅಗತ್ಯವಿದ್ದರೆ ಅಲ್ಲ, ತಗೋಬೇಕು. ಕಾರಣ ಅವ್ರನ್ನ ಅಕ್ಯೂಸ್ಡ್ ಆಗಿ ಬುಕ್ ಮಾಡಬೇಕು ನನ್ನ ಪ್ರಕಾರ ಪ್ರಕಾಶನ ಸಂಸ್ಥೆನವ್ರನ್ನ. ಅಕ್ಯೂಸ್ಡ್ ಹೌದು, ಆರ್ಮಿ ರಿಲೇಟೆಡ್ ಮ್ಯಾಟರ್ ಇರೋಂತಹ ಪುಸ್ತಕ ಇದು. ಆರ್ಡಿನರಿ ಅಲ್ಲ, ದೇಶದ ಸುರಕ್ಷತೆ ಪುಸ್ತಕ ಇದು, ರಕ್ಷಣೆ ಪುಸ್ತಕ ಇದು, ಆರ್ಮಿ ಆ್ಯಕ್ಟಿನ ನಿಯಮಾವಳಿಗಳ ಪುಸ್ತಕ ಇದು. ಅದನ್ನು ವಯಲೇಟ್ ಮಾಡಿ ಹೊರಕ್ಕೆ ಬಂದ ಮೇಲೆ ಕತ್ತೆ ಕಾಯ್ಕೊಂಡು ಕೂತಿದ್ದಾರೆ ಒಂದು ಪ್ರಕಾಶನ ಸಂಸ್ಥೆ ಅಂದರೆ ಅವ್ರನ್ನ ಅಕ್ಯೂಸ್ಡ್ ಮಾಡಬೇಕು ನನ್ನ ಪ್ರಕಾರ. ದೇ ಶುಡ್ ಬಿಕಮ್ ಅಕ್ಯೂಸ್ಡ್. ಅವ್ರ ಜವಾಬ್ದಾರಿ ಏನು ಹಾಗಾದ್ರೆ? ಏನು ಮಾಡ್ತಾ ಇದ್ರಿ 10 ದಿನದಿಂದ? ಮಣ್ಣು ತಿಂತಾ ಇದ್ರಾ? ಅವ್ರನ್ನ ಅಕ್ಯೂಸ್ ಮಾಡಬೇಕು ನನ್ನ ಪ್ರಕಾರ. ಕನೈವಾಗಿದ್ದೀರಿ ನೀವು ಅಂತ. ಇಲ್ಲದ್ರೆ ಎಲ್ಲಿಂದ ಬಂತಿದೆ ಆಚೆಗೆ? ಹೌ ಡಿಡ್ ದ ಮ್ಯಾನುಸ್ಕ್ರಿಪ್ಟ್ ಕಮ್? ಅದು ಹೆಂಗೆ ಪುಸ್ತಕ ಪ್ರಿಂಟ್ ಆಗುತ್ತದು? ಓಕೆ, ಪ್ರೀ ಆರ್ಡರ್ ಅಂತ ಹೇಳ್ತಿದ್ದಾರೆ. ಪ್ರೀ ಆರ್ಡರ್ ಅಂದರೆ ಸೇಲಲ್ಲ, ಯಾವನೂ ಗೊತ್ತಾಗುತ್ತೆ. ನಾಳೆಯಿಂದ ಎಲ್ಲವನ್ನೂ ಇದೇ ಥರ ಪ್ರೀ ಆರ್ಡರ್ ಅಂತ ಮಾಡಿಬಿಟ್ಟು ಬುಕ್ಕನ್ನು ರಿಲೀಸ್ ಕೊಟ್ಬಿಟ್ಟು ಅದು ಸೇಲ್ ಅಲ್ಲ ಅಂತಂದ್ಬಿಟ್ಟು ಕೂತ್ರೆ ನಿನ್ನ ಕಚೇರಿಯಿಂದ ಹೆಂಗೆ ಲೀಕ್ ಆಯಿತು ಅಂತ ಪೆಂಗ್ವಿನ್ ಅವರೇ ಉತ್ತರ ಕೊಡಬೇಕು, ಅಥವಾ ನರಾವಣೆ ಉತ್ತರ ಕೊಡಬೇಕು, ಇಬ್ಬರಲ್ಲೊಬ್ಬರು ಕೊಡಬೇಕು. ಸರಿ, ಡಿಸೆಂಬರ್ನಲ್ಲಿ ಪುಸ್ತಕ ಲಭ್ಯ ಆಯ್ತಂತೆ ಎಕ್ಸ್ನಲ್ಲಿ ಅವರೇ ಹಂಚ್ಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿ ಯಾರಿಗೆ ಸುಳ್ಳು ಹೇಳ್ತಿರೋದು? ಇಲ್ಲ ನರಾವಣೆ ಹೇಳ್ತಿರ್ಬೇಕು, ಇಲ್ದಿದ್ರೆ ಇವರು ಯಾರು ಬುಕ್ ಹೌಸ್ನವ್ರು ಹೇಳ್ತಿರ್ಬೇಕು, ಪ್ರಕಾಶಕರು ಹೇಳ್ತಿರ್ಬೇಕು ಅಂತಾರೆ. ಅದನ್ನು ರಾಹುಲ್ ಗಾಂಧಿ ಹಂಗೆ ಹೇಳ್ಬಿಟ್ಟು ಫುಟ್ಪಾತಲ್ಲಿ ನಿಂತ್ಕೊಂಡು ಹೇಳ್ಬಿಟ್ಟು ಹೋಗ್ಬಿಡೋಕ್ಕಾದ್ರೆ ಕಳೆಕಾಯಿ ಬೀಜದ ವ್ಯಾಪಾರ ಅಲ್ಲ ಅದು. ಅವರಿಬ್ಬರು ಸುಳ್ಳು ಸುಳ್ಳು ಹೇಳ್ತಿಲ್ವಾ ಅನ್ನೋದ್ರ ಜವಾಬ್ದಾರಿ ನಿಮಗೂ ಇರಬೇಕಾಗಿತ್ತು. ಈಗ ಅವರಿಬ್ಬರ ಮೇಲೆ ತಾಕಿದ್ರೆ ನೀವೇನು ಕ್ರಾಸ್? ಸದನದಲ್ಲಿ ನಿಮಗೆ ಹೇಳಿದ ಮೇಲೆ ಇದು ಪ್ರಕಟವಾಗಿಲ್ಲ ಪುಸ್ತಕ ಅಂತ, ಇಫ್ ಯು ಹ್ಯಾಡ್ ವಿಡ್ರಾನ್, ಅದು ಇಲ್ಲ, ಓಕೆ, ಆಗಲೂ ಓಕೆ ನನ್ನ ಪ್ರಕಾರ. ಆಗ ನಾನು ಕೋಟ್ ಮಾಡಲ್ಲ ಹಂಗಾರೆ ಈ ಪುಸ್ತಕನ, ಸಿನ್ಸ್ ಯು ಸೇ ಇಟ್ ಇಸ್ ನಾಟ್ ಇದು ಪಬ್ಲಿಷ್ಡ್ ಅಂತ. ಈಗಲೂ ರಾಹುಲ್ ಗಾಂಧಿ ಮಾತುಗಳು ಮತ್ತು ನಡವಳಿಕೆ ಹೇಗಿದೆ ಅಂದರೆ ಅದು ಪ್ರಕಟ ಆಗಿದೆ ಅನ್ನೋ ಥರನೇ ಇದೆ. ನಾನು ಹೇಳದೆ ಸರಿ ಅನ್ನೋ. ಹಾಗಾಗಿ ರಾಹುಲ್ ಗಾಂಧಿನೂ ಅಕ್ಯೂಸ್ಡ್ ಆಗಬೇಕು. ಡೆಲಿಬರೇಟ್ಲಿ ದೇಶದ ಸೀಕ್ರೆಸಿ ಆರ್ಮಿ ಆ್ಯಕ್ಟನ್ನು ವೈಲೇಟ್ ಮಾಡ್ತಾ ಇದ್ದಾರೆ ಇವರು ಅಂತ, ಟು ಚಾಲೆಂಜ್ ದ ಸಿಸ್ಟಮ್ ವಿಚ್ ಇಸ್ ನಥಿಂಗ್ ಬಟ್ ದೇಶದ್ರೋಹದ ಕೆಲಸ ಅದು ಅಂತಲೇ ಆಗಬೇಕದು. ಅವಾಗ ಅಂಕರೆ ಇಲ್ಲಾಂದ್ರೆ ಈ ಶುಡ್ ವಿಡ್ರಾ, ಶುಡ್ ವಿಡ್ರಾ. ಆಗ ಅವರಿಬ್ಬರನ್ನು ಕೇಳೋದು ಸರಿ. ನೀವು ಅದನ್ನು ಯೂಸ್ ಮಾಡ್ಕೊಂಡು ಅವರಿಬ್ಬರನ್ನು ಕೇಳ್ಕೊಳ್ಳಿ ಅಂದರೆ ನಾಳೆ ನಿಮ್ಮ ಮೇಲೂ ಸೇಮ್ ಮಾಡಿದ್ರೆ. ಈಗ ನರವಾಣೆ ಅವರು ಅದನ್ನ ರೀಪೋಸ್ಟ್ ಮಾಡಿ ಪುಸ್ತಕದ ಸ್ಟೇಟಸ್ ಇದು ಅಂತ ಹೇಳಿದ್ದಾರೆ. ಅವ್ರ ಪುಸ್ತಕದ ಸ್ಟೇಟಸ್ ಅಂದ್ರೆ ಏನು? ಪ್ರಕಟ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಪೆಂಗ್ವಿನ್ ಅವ್ರು ಏನು ಹೇಳ್ತಿದ್ದಾರೆ? ಈಗ ಏನು ಮಾಡ್ತೀರಿ? ಎಲ್ಲಿಂದ ಬಂತು ಈ ಪುಸ್ತಕ ರಾಹುಲ್ ಗಾಂಧಿ ಕೈಗೆ? ಯಾರು ತಂದುಕೊಟ್ಟವ್ರು? ಯಾರು? ಆನ್ಲೈನ್ ಅಂದ್ರೆ ಯಾವ ಆನ್ಲೈನು, ಯಾವ ಪ್ಲಾಟ್ಫಾರ್ಮು? ಅವನು ಹೆಂಗೆ ಮಾಡ್ದ? ಅವನಿಗೆಲ್ಲಿಂದ ಬಂತದು? ದಿಸ್ ಶುಡ್ ಬಿ ಇನ್ವೆಸ್ಟಿಗೇಟೆಡ್. ಪೊಲಿಟಿಕಲ್ ಸೈಡ್ ಅಲ್ಲ, ಈ ಸೈಡ್. ಎಸ್. ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ವಿರುದ್ಧ ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತೆ ವರ್ಗಾವಣೆ ದಂಧೆ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಯತೀಂದ್ರ ಅನಧಿಕೃತವಾಗಿ ವರ್ಗಾವಣೆ ಸಚಿವರಾಗಿದ್ದಾರೆ, ಅಪ್ಪನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ತಿದ್ದಾರೆ, ಸಿದ್ದರಾಮಯ್ಯ ತಲೆ ತಗ್ಗಿಸುವ ಕೆಲಸವನ್ನ ಯತೀಂದ್ರ ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಯತೀಂದ್ರ ಸೇಲ್ಸ್ ಟ್ಯಾಕ್ಸ್ ಕಡ್ಡಾಯವಾಗಿದೆ ಅಂತೆಲ್ಲ ಆರೋಪವನ್ನ ಮಾಡಿದ್ರು. ಜೊತೆಗೆ ಇಡೀ ಮೈಸೂರು ಅಭಿವೃದ್ಧಿ ಸತ್ತು ಹೋಗಿದೆ, ವರ್ಗಾವಣೆ ದಂಧೆ ಮೈಸೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಗಿದೆ, ಯತೀಂದ್ರ ಬಾಯಲ್ಲಿ ಒಂದು ದಿನವಾದರೂ ಮೈಸೂರು ಅಭಿವೃದ್ಧಿ ಮಾತು ಬಂದಿದೆಯಾ ಅಂತ ಪ್ರಶ್ನೆ ಮಾಡಿದ್ರು.
ಯತೀಂದ್ರ ಅವರು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅಂತ ಆಗಿ ಅದರ ಮಂತ್ರಿಗಳಾಗಿದ್ದಾರೆ, ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ತಂದೆಗೆ ಯಾವ ರೀತಿ ಕೆಟ್ಟ ಹೆಸರನ್ನ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಲೆ ತೆಗೆಸುವಂತಹ ಸ್ಥಿತಿಗೆ ಹೊರಟೋಗಿದ್ದಾರೆ. ಅವರ ಅಪ್ಪನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳಿ ಪ್ರಾರಂಭ ಆದ ನಂತರ ಯತೀಂದ್ರ ಸೇಲ್ಸ್ ಟ್ಯಾಕ್ಸ್ ಮೈಸೂರು ಅಭಿವೃದ್ಧಿಗೆ ಅವರೊಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅನ್ಕೊಂಡು ಮೈಸೂರು ಅಭಿವೃದ್ಧಿಗೆ ಅವ್ರು ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದು ನೀವು ಹೇಳಿ ಜನ ನೋಡಬೇಕು. ಈ ವರ್ಗಾವಣೆದಕ್ಕೆ ಏನಾದ್ರು ಒಂದು ಹೇಳಬೇಕಾದ್ರೆ ಸುಮ್ಮನೆ ಜನರಲಿ ಹೇಳಿಬಿಟ್ರೆ ಈ ಗುತ್ತಿಗೆ ಗುತ್ತಿಗೆದಾರನು ಮಾಡಿದ ರೀತಿಯಲ್ಲೇ ಇದು ಒಂದು ಇದು ಹಂಗೆ ಆಗಲ್ವೇ? ಈಗ ಗಾಳಿಲ್ ಸುಮ್ಮನೆ ಯಾರೋ ಒಬ್ರು ಸುಮ್ಮನೆ ಹೇಳ್ಬಿಟ್ರೆ ಪ್ರತಾಪ ಸಿಂಹ ಯಾತಕ್ಕೆ ಇದಾಯ್ತು ಗೊತ್ತಾ ಅಂತಂದ್ಬಿಟ್ಟು ಏನೋ ಸುಮ್ಮನೆ ಏನೋ ಒಂದು ಹೇಳ್ಬಿಟ್ರೆ ಏನಾದ್ರು ಒಂದು ಬೇಕು. ಐ ಥಿಂಕ್ ಯು ನೀಡ್ ಟು ಡೂ ಲಿಟ್ಲ್ ಮೋರ್ ಬೆಟರ್ ಸ್ಟಡಿ ಇನ್ವೆಸ್ಟಿಗೇಷನ್ ಅಂಡ್ ಸ್ಟಡಿ ಅಂತ ಕಾಣುತ್ತೆ. ಅಥವಾ ನಿಮ್ಮ ಹತ್ರ ಇದ್ದರೆ ಅದನ್ನು ಹೊರಗೆ ಹೇಳಬೇಕು. ಆದರೆ ಬಹಳಷ್ಟು ಮುಖ್ಯಮಂತ್ರಿಗಳ ಪುತ್ರರ ಮೇಲೆ ಇಂಥದ್ದೊಂದು ಶಾಡೋ ಆರೋಪ, ಈ ಥರದ ಆರೋಪ ಎಲ್ಲ ಮುಖ್ಯಮಂತ್ರಿಗಳ ಪುತ್ರರ ಮೇಲೂ ಬಂದಿದೆ ಅಥವಾ ಕೆಲವರು ಅವ್ರ ಆಪ್ತರ ಮೇಲೂ ಬಂದಿದೆ. ಎಲ್ಲ ಮುಖ್ಯಮಂತ್ರಿಗಳ ಅವಧಿನಲ್ಲೂ ನಾನು ಕೇಳಿಸ್ಕೊಂಡಿದ್ದೀನಿ. ಬಟ್ ಜನರಲ್ ಸ್ಟೇಟ್ಮೆಂಟ್ ಆಗೋದಕ್ಕಿಂತ ಈ ಥರ ಹೇಳಿದ್ರೆ ಬೆಟರು. ಸ್ಪೆಸಿಫಿಕ್ ಆಗಿ ಬರಬೇಕು. ರೌಡಿ ಶೀಟರ್ ಅದು ಯಾವುದೋ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಮಾಜಿ ಮಂತ್ರಿ ಬಸವರಾಜ್ ಅವರದ್ದು ಬಂಧನ ಆಗಬಹುದು. ಆಗಲೇಬೇಕು ಅಂತಿಲ್ಲ ಈಗಲೂ. ಏನೇ ಅವ್ರು ಸಲ್ಲಿಸಿದ ಅರ್ಜಿಯನ್ನು ನಿರೀಕ್ಷಣಾ ಜಾಮೀನನ್ನು ಹೈಕೋರ್ಟ್ ವಜಾ ಮಾಡಿದೆ. ಹಾಗಾಗಿ ಆಗ್ಬೋದು ಅಂತ ಲುಕೌಟ್ ನೋಟಿಸ್ ಈಗ ಜಾರಿಯಲ್ಲಿದೆ. CID ಪೊಲೀಸರು ರಾಜ್ಯಗಳ ಜೊತೆ ಸಂಪರ್ಕ ಮಾಡಿದ್ದು ಅವ್ನ ಬಂಧನಕ್ಕೆ ವಿಶೇಷ ಕಾರ್ಯಾಚರಣೆ ಎಲ್ಲ ಮಾಡ್ತಾರೆ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಮೋಸ್ಟ್ಲಿ ಹೋದರೆ ಅದಕ್ಕೆ ಇನ್ನೊಂದು 4 ದಿನನೋ ವಾರನೋ 8 ದಿನನೋ 12 ದಿನನೋ ಆಗ್ಬೋದೇನೋ. ಇದರಲ್ಲಿ ಕೋರ್ಟು ವಜಾ ಮಾಡ್ತು ಅರ್ಜಿ ಅಂದ ತಕ್ಷಣ ಅರೆಸ್ಟ್ ಆಗಬೇಕು ಅಂತೆಲ್ಲೂ ನಿಯಮ ಇಲ್ಲ. ಇಲ್ಲಿ ಪೊಲೀಸ್ನವರು ಅದನ್ನು ಮಾಡೋದಕ್ಕೆ ಆತರದಲ್ಲಿ ಇದ್ದಂಗೆ ಇದೆ ಅಷ್ಟೇ. ನನಗೊಂದೇ ಒಂದು ಅನಿಸಿದ್ದು ಇದರಲ್ಲಿ ಏನು ಅಂದರೆ ಈಗ 1.5 ತಿಂಗಳೋ 2 ತಿಂಗಳೋ ಏನೋ ಆಗೋಯ್ತದು. ಅವ್ರು ಆಚೆನೇ ಇದ್ದಾರೆ. ಸೊ ನೀವು ಅರೆಸ್ಟ್ ಮಾಡ್ಕೊಳ್ಳೋದು ಏನಕ್ಕೆ? ಸಾಕ್ಷ್ಯಗಳ ನಾಶದ ವಿಚಾರದಲ್ಲಿ. ಈಗ 2 ತಿಂಗಳಲ್ಲಿ ಏನು ಹೊರಗಡೆನೇ ಇದ್ದಾರೆ, ನಾಶ ಮಾಡೋದೇ ಅದರೆಲ್ಲ ಮಾಡಿ ಮುಗಿಸಾಗಿರುತ್ತೆ. ಅದಕ್ಕೆ ಎಷ್ಟು ಸಮಯ ಬೇಕು? ಅದಕ್ಕೇನೀಗ ಮಾಡೋದೇ ಆದರೆ ಮಾಡೋಕ್ಕಾಗೋದಾದರೆ ಈಗ ಅರೆಸ್ಟ್ ಆದರೆ ಏನಾಗುತ್ತೆ ಅದರಲ್ಲಿ ಗೊತ್ತಿಲ್ಲ. ಹಾಗಾಗಿ ಯಾಕೆ ಪೊಲೀಸ್ನವ್ರಿಗೆ ಈ ಕೇಸಲ್ಲಿ ಅರೆಸ್ಟ್ ಹ್ಯಾಸ್ ಬಿಕಮ್ ಸೋ ಇಂಪಾರ್ಟೆಂಟ್, ಐ ಹ್ಯಾವ್ ನೋ ಐಡಿಯಾ. ನೋಡೋಣ ಮುಂದೇನಾಗುತ್ತೋ, ಕಾನೂನು ಪ್ರಕ್ರಿಯೆ ಅವರು ಎದುರಿಸ್ತಾರೆ. ಇನ್ನು ಕೆನಡಾದಲ್ಲಿ ದುಷ್ಕರ್ಮಿಗಳ ಗುಂಡೇಟಿಗೆ ಬಲಿಯಾಗಿದ್ದಂತಹ ನೆಲಮಂಗಲದ ತ್ಯಾಮಗುಂಡ್ಲು ನಿವಾಸಿ ಚಂದನ್ ಕುಮಾರ್ ಮೃತದೇಹ 2 ದಿನದಲ್ಲಿ ತವರಿಗೆ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಟೊರೊಂಟೊದ ಲೋಟಸ್ನಲ್ಲಿ ನಾಳೆ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ಬಳಿಕ ಮೃತದೇಹ ಹಸ್ತಾಂತರ ಮಾಡುವ ಸಾಧ್ಯತೆ ಇದ್ದು ಈಗಾಗಲೇ ಟೊರೊಂಟೊಗೆ ತೆರಳಿದ ಚಂದನ್ ಸ್ನೇಹಿತರನ್ನ ಒಂದು ತನಿಖಾ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಪೊಲೀಸರು ವಾಪಸ್ ಕಳಿಸಿದ್ದಾರೆ. ಇತ್ತ ಮೃತ ಚಂದನ್ ಮನೆಯಲ್ಲಿ ನೀರವ ಮೌನ, ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಅವರ ಮನೆಗೆ ಹೋದ್ರು, ಅವರಿಗೆ ಸಾಂತ್ವನ ಹೇಳಿದ್ರು. ಹತ್ಯೆ ಪ್ರಕರಣದ ಬಗ್ಗೆ ಕೆನಡಾ ತನಿಖೆ ನಡೆಸ್ತಾ ಇದೆ. 3-4 ದಿನಗಳಲ್ಲಿ ಮೃತದೇಹವನ್ನು ತರಲಾಗುತ್ತೆ ಅಂತ ಅವರಿಗೆ ಅಭಯವನ್ನ ನೀಡಿದ್ರು. ಇತ್ತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಚಂದನ್ ತಂದೆಗೆ ಫೋನ್ ಮಾಡೋ ಮೂಲಕವಾಗಿ ಮಾತನಾಡಿ ಸಾಂತ್ವನ ಹೇಳಿದ್ದಾರೆ. ತರ ಪಾಪ್ಯುಲರ್ ಯಂಗ್ಸ್ಟರ್ ಅವರ ಹತ್ಯೆ ಆಗಿದೆ. ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೇನೆ. ನಮ್ಮ ಏರ್ಪೋರ್ಟ್ ನಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಇದೆ ಅದಕ್ಕೆಲ್ಲ ಸರ್ಕಾರ ಅದನ್ನ ಸಹಾಯ ಮಾಡಿ ಇಲ್ಲಿಗೆ ತರೋದಕ್ಕೆ. ಈ ಕೆನಡಾದಲ್ಲಿ ಇದೇ ಮೊದಲನೇ ಬಾರಿ ಒಬ್ಬ ಕನ್ನಡಿಗ ಹತ್ಯೆ ಆಗಿರ್ತಕ್ಕಂಥದ್ದು. ಇನ್ನು ಮುಂದೆ ಆ ರೀತಿ ಆಗಬಾರ್ದು ಮುಂದೆ. ಅದು ಅಲ್ಲಿನ ಸರ್ಕಾರ ಈಗಾಗಲೇ ಅವರು ಆದೇಶ ಮಾಡಿದ್ದಾರೆ, ತನಿಖೆ ಪ್ರಾರಂಭ ಮಾಡಿದ್ದಾರೆ. ಬಾ ಅಂತಂದ ಎಷ್ಟು ಕರೆದ ಬರ್ತೀನಿ ಅಂತ ಹೇಳ್ತಾ ಇದ್ರು. ದುಃಖ ಸಾಗರದಲ್ಲಿ ನಮಗೆ ಈ ತರ ಮುಳುಗಿದ್ದಾರೆ. ಎಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಿದೆ. ಕೆನಡಾದಲ್ಲಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಹೇಳಿದ ಪ್ರಕಾರವಾಗಿ ಪಾರ್ಥಿವ ಶರೀರ ಶನಿವಾರ ಬರ್ಬೋದು. ಇಲ್ಲಿಂದ ಬಂದ ಮೇಲೆ ನಾವು ತರಿಸಿ ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ರು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಡೆತ್ ಹೇಗಾಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಇರೋದು, ಕ್ವಶನ್ ಇಸ್ ಡೆತ್ ಆಗಿರೋದು ಯಾತಕ್ಕೆ ಮತ್ತು ಹೇಗೆ ಅನ್ನೋದು ಎಲ್ಲರಿಗೂ ಗೊತ್ತು. ಗುಂಡು ಹೊಡೆದಿದ್ದಾರೆ ಅಂತನೋ ಏನೋ ಆಗೋಗಿದೆ. ಇದೀಗ ರೀಸನ್ ಯಾಕೆ ಗೊತ್ತಾಗಬೇಕು. ಭಾಳ ಕ್ಯೂರಿಯಸ್ ಆಗಿದೆ ಈ ಕೇಸೀಗ. ಬಿಕಾಸ್ ನನಗೆ ಗೊತ್ತಿಲ್ಲ ಅಲ್ಲಿ ಅವ್ರು ಎಷ್ಟು ಹೈ ಪ್ರೊಫೈಲಲ್ಲಿದ್ದರು ಅಥವಾ ಅವರ ಹೈ ಪ್ರೊಫೈಲ್ ಆ್ಯಕ್ಟಿವಿಟಿ ಕನ್ನಡದ ಸಂಘಟನೆಗಳು ಅಂತಿದ್ದಾರೆ, ಕನ್ನಡ ಸಂಘಟನೆನೋ ಅಲ್ಲವೋ ನನಗೆ ಗೊತ್ತಿಲ್ಲ. ಅದು ಆ ಹೈ ಪ್ರೊಫೈಲಿಂದ ಯಾರ
ಕೋಪವನ್ನು, ಜಲಸಿಯನ್ನು, ಓಕೆ, ಅಸೂಯೆಯನ್ನು ಅಥವಾ ದ್ವೇಷವನ್ನು ಅಥವಾ ಯಾರಿಗೇನಕ್ಕೆ ಅಡ್ಡ ಆದರೋ ಯಾವುದು ನಮಗೇನು ಐಡಿಯಾ ಇಲ್ಲ ಅಲ್ಲಿ. ಅಥವಾ ನಾನು ಹೇಳ್ದಂಗೆ ಮೊನ್ನೆ ಮಿಸ್ಟೇಕನ್ಲಿ ಐಡೆಂಟಿಟಿನಲ್ಲೋ ಈ ಥರ ಏನೂ ನಮ್ಗೆ ಅರ್ಥ ಆಗ್ತಿಲ್ಲ. ಸೊ ನಮಗಿಲ್ಲಿ ಗೊತ್ತಾಗಬೇಕಾಗಿರೋದು ಒಂದೇ ಒಂದು, ಅಥವಾ ಡೀಪರ್ ಅಂತಾರಾಷ್ಟ್ರೀಯ ಪ್ಲಾಟ್ನಲ್ಲಿ ಬಲಿಯಾದರೂ ಓಕೆ, ಅಸಾಧ್ಯ. ಏನೋ ಒಂದು ಮೆಸೇಜ್ ಕಳ್ಸೋಕ್ಕೆ ಯಾವನೋ ಒಬ್ಬನಿಗೆ ಹೊಡೆದ್ರಾಯ್ತು ಅಂತ ಹೊಡೆದ್ರ ಯಾರಾದರೂ, ಅದು ಖಲಿಸ್ತಾನಿಗಳೇನಾ ಅಥವಾ ಬೇರೆಯವರ ಯಾರೋ, ವಾಟ್ ಎವರ್ ಇಟ್ ಇಸ್, ಇದು ನಮಗೆ ಗೊತ್ತಾದರೆ ಆಗ ಇದಕ್ಕೊಂದು ಪಿಕ್ಚರ್ ಸಿಕ್ಕತ್ತೆ. ಈ ಪ್ರಕರಣವನ್ನು ನಮ್ಮ MP ಗಳಲ್ಲಿ ಸದನ ನಡೀತಿರೋದ್ರಿಂದ ಮಿನಿಸ್ಟರ್ ಫಾರ್ ಎಕ್ಸ್ಟರ್ನಲ್ ಅಫೇರ್ಸ್ ಜೊತೆ ತಗೋಬೇಕು. ಎರಡನೇದು, ಕೆನಡಾದ ಆಂತರಿಕ ಭದ್ರತಾ ಸಚಿವರು ಮೊನ್ನೆ ಇನ್ನು ಇಂಡಿಯಾಗೆ ಬಂದಿದ್ದರು, NSA ಅಜಿತ್ ದೋವಲ್ ಜೊತೆ ಎಲ್ಲ ಮಾತಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಮೇ ಬಿ ಯಾರು ನಮ್ಮ MP NSA ಅಜಿತ್ ದೋವಲನ್ನು ಭೇಟಿ ಮಾಡಿ ಅಲ್ಲಿಗೆ ಫೋನ್ ಮಾಡಿಸಿ ಈ ತನಿಖೆಗೆ ಒಂದು ಗಂಭೀರತೆಯನ್ನು ತರಿಸ್ಬೇಕು. ಸುಮ್ಮನೆ ಉಡಾಫೆ ತನಿಖೆ ಆಗಬಾರ್ದಿದು. ಅದಾದರೆ ಆಗ ಅದು ನಿಜವಾದಂತಹ ಗೌರವ ಸಮರ್ಪಣೆ ಆ ಹುಡುಗನಿಗೆ, ಅಂದರೆ ಕನ್ನಡದ ಕೆಲಸ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ. ಇಲ್ಲದಿದ್ರೆ ಇಟ್ ವಿಲ್ ಬಿಕಮ್ ಬೋಗಸ್ ಅಷ್ಟೇ, ಇನ್ನೊಂದು ಆಗತ್ತೆ, ಮುಗಿದೋಗುತ್ತೆ, ಕನ್ಸಿಡರ್ ಆಗಲ್ಲ ಯಾವುದು. ವಿಧಾನಸೌಧದಲ್ಲಿ ಸಚಿವ ಬೈರ್ತಿ ಸುರೇಶ್ ಅವರ ಕಚೇರಿನಲ್ಲಿ ಕಳ್ಳತನ ಆಗಿದೆ. ಸಚಿವರ ಕಚೇರಿಗೆ ಬಂದಿದ್ದ ನವೀನ್ ಎಂಬಾತ 300 ಗ್ರಾಂ ಚಿನ್ನ, 1.5 ಲಕ್ಷ ಇದ್ದಿದ್ದ ಬ್ಯಾಗನ್ನು ಅವ್ರ ಕಚೇರಿಯಲ್ಲೇ ಬಿಟ್ಟೋದಂತೆ. ಆಮೇಲೆ ಅವ್ರಿಗೆ ನೆನಪು ಬಂದಿದೆಯಂತೆ, ಮಾರನೇ ದಿನ ಬಂದು ಬ್ಯಾಗ್ ನೋಡಿದಂತೆ ಬ್ಯಾಗ್ ಇರಲಿಲ್ಲ. ಸರಿ, ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ ಯಾರೋ ನವೀನ್. ಸರಿ, ಪೊಲೀಸರು CCTV ಪರಿಶೀಲನೆ ಮಾಡಿದಾಗ D ಗ್ರೂಪ್ ನೌಕರರೊಬ್ಬರು ಯಾರ್ದೋ ಕೈ ಚಳಕ ಬಯಲಾಗಿದೆ. ಸರಿ, ಆತನನ್ನು ಬಂಧಿಸಿದ್ದಾರೆ. ಆದರೆ ಈಗ ಪ್ರಶ್ನೆ ಬರ್ತಿರೋದು ಆತನ ಬಂಧನನೂ ಅಲ್ಲ, ಮತ್ತೊಂದು ಕಳೆದೋಗಿತ್ತು ಅನ್ನೋದು ಅಲ್ಲ ಪ್ರಶ್ನೆ. ಸಚಿವರ ಕಚೇರಿಗೆ ಹಣ ಮತ್ತು ಚಿನ್ನ ಯಾಕೆ ಬಂತು ಅಂತ ಭಾಳ ಜನದ ಪ್ರಶ್ನೆ. ಕಾರಣ, ಸ್ಥಾಪಿತ ಅಥವಾ ಪಾಲನೆ ಆಗೋ ನಿಯಮಗಳ ಪ್ರಕಾರದಲ್ಲಿ ಹೋಗ್ಕೂಡ್ದು ಒಳಕ್ಕೆ. ಅದು ಕೆಟ್ಟ ಕೆಟ್ಟ ಅರ್ಥಗಳನ್ನು ತಂದು ಕೊಡುತ್ತೆ ಹಂಗೆ ಒಳಗೋದ್ರೆ. ಯಾತಕ್ಕದು ಮೆಟಲ್ ಡಿಟೆಕ್ಟರ್ ಏನು ಮಾಡ್ತು? ಕ್ಯಾಶ್ ಆದರೂ ಸರಿ, ಡಿಟೆಕ್ಟ್ ಆಗಬೇಕಲ್ಲ, ಏನಿದು ಅಂತ ಈಗ ತನಿಖೆ ಆಗಬೇಕು ಅಂತ ಪ್ರತಿಪಕ್ಷದ ನಾಯಕರು ಹೇಳ್ತಿದ್ದಾರೆ. ಚಿನ್ನನ ಯಾಕೆ ಅಲ್ಲಿಗೆ ತಂದಿಟ್ರು? ಅವ್ರ ಆಫೀಸ್ಗೆ ಅದೇ ದುಡ್ಡು ಚಿನ್ನ ಯಾಕೆ ಬಂತು? ಇದು ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ತಂದಿದ್ದು ಯಾರು? ಯಾಕೆ ತಂದ ಅವರಲ್ಲಿ? ಸೊ ಇದು ಇನ್ವೆಸ್ಟಿಗೇಷನ್ ಇಂದಾನೆ ಗೊತ್ತಾಗಬೇಕದು. ಅದು ಸರಿ, ನಿಜ. ಅವ್ನು ತಂದಿದ್ದೇ ಮಂತ್ರಿ ಕೊಡಕ್ಕೆ ಅಂತಲ್ಲ ಅದು ಪ್ರಶ್ನೆ. ಯಾಕೆ ತಂದ ಅವನು? ಹೂ ಈಸ್ ಹಿ ಆ್ಯಂಡ್ ವೈ ಡಿಡ್ ಹಿ ಬ್ರಿಂಗ್? ಆಮೇಲೆ ಒಳಗೆ ಹೋಗೋದಕ್ಕೆ ಬಿಟ್ಟಿದ್ದಂಗೆ ಅಷ್ಟೊಂದು ದುಡ್ಡು ಚಿನ್ನ ತಂದವನು ಒಳಗೆ ಕಿತ್ಕೊಂಡು ಹೋಗ್ತಾನೆ. ಇದನ್ನು ಒಂದು ತನಿಖೆ ಮಾಡಿಸ್ಬೇಕು. ಮತ್ತು ಅವ್ನು ತಂದವನು ಯಾರು ಅವನು ಅನ್ನೋದು ಗೊತ್ತಾಗಬೇಕು. ಹೌದು. ಎಸ್.